Hi friends, welcome back to my channel Shriya Kannada Vlogs. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಸಂಡೇನೇ ಹಬ್ಬಿ ಮನೆಯಿಂದ ಬಂದ ಮೇಲೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಶುರು ಆಗೋದು ಒಂದು ಲೋಟ ಬಿಸಿನೀರು ಕುಡಿದು ಅಮ್ಮ ಕಾಫಿ ಕೊಟ್ಟರು. ಸೊ ಕಾಫಿಗೆ ಬ್ರೆಡ್ ತೊಗೊಂಡು ಕುಡಿದೆ. ಸೊ ಪಾಪನ ಬೆಳಗ್ಗೆ ನಾನು ಕರ್ಕೊಬಂದು ಬಿಸಿಲಿಗೆ ಮಲಗಿಸಿರ್ತೀನಿ ಸೋಫಾ ಮೇಲೆ. ಅಲ್ಲಿ ಎಳೆ ಬಿಸಿಲು ಬರ್ತಿರ್ತಾರೆ, ಸೊ ಅದಕ್ಕೆ ಮಲಗಿಸಿರ್ತೀನಿ. ಅದಾದಮೇಲೆ ನಾನು ಬೆಳಗ್ಗೆ ಅವಳು ಬೆಡ್ ಪ್ರೊಟೆಕ್ಟರ್ ಏನಿರುತ್ತೆ ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಾಕ್ತೀನಿ. ಸೊ ನೋಡ್ತಿರ್ಬೋದು ನೀವು, ಅಮ್ಮ ಮಾತಾಡ್ತಿದ್ದಾರೆ ಅಂದರೆ ಸ್ವಲ್ಪ ಅವಳಿಗೆ ವಿಷನ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅವಳು ಒಬ್ರು ಇರಬೇಕು, ಅವಳು ಮುಂದೆ ಇಂಟ್ರಾಕ್ಟ್ ಮಾಡ್ತಾ ಇರಬೇಕು. ಸೊ ಅವಳನ್ನ ಮಾತಾಡ್ಸ್ಕೊಂಡು ಹಾಗೆ ಬಂದು ಬೆಡ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ನೀವು ನೋಡ್ಬೋದು ಗೊಂಬೆನೂ ಬಂದಿದ್ದಾಳೆ. ಅವಳನ್ನ ಮಾತಾಡಿಸ್ಕೊಂಡು ಬೆಡ್ ಕ್ಲೀನ್ ಮಾಡ್ಕೊಂಡು ಹಾಗೆ ಪಾಪದ ತೊಟ್ಲು ಏನಿದೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಡ್ ತೊಟ್ಲು ನಾನು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಮಾರ್ನಿಂಗ್ ಅವಳಿಗೆ ವಿಟಮಿನ್ ಡಿ ಸಿರಪ್ ಹಾಕಬೇಕಲ್ಲ, ಸೊ ಅದನ್ನು ಹಾಕಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಅವಳ ಜೊತೆ ಸ್ವಲ್ಪ ಹೊತ್ತು ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನಾನಿಲ್ಲಿ ಆಟ ಆಡಿಸ್ಬೇಕಾದ್ರೆ ಅಲ್ಲಿ ಅಮ್ಮ ಗೊಂಬೆಗೆ ಸ್ನಾನ ಮಾಡಿಸ್ತಿರ್ತಾರೆ. ಸೊ ನಾನಿಲ್ಲಿ ಆಟ ಆಡಿಸ್ಕೊಂಡು ಅವಳ ರೂಮಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಗೊಂಬೆಗೆ ಸ್ನಾನ ಆಗಿರುತ್ತೆ. ಸೊ ಆಮೇಲೆ ಅವಳನ್ನ ರೆಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ಪಾಪುನ ಅಲ್ಲೇ ಪಕ್ಕದಲ್ಲಿ ಮಲ್ಸ್ಕೊಂಡು ನಾನು ಗೊಂಬೆನ ರೆಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ಅವಳಂತೂ ನಾನ್ ಸ್ಟಾಪ್ ಮಾತು ಶುರು ಮಾಡೋದು ನಿಲ್ಸೋದೇ ಇಲ್ಲ. ಚಟಪಟ ಅಂತ ಮಾತಾಡ್ತಾನೆ ಇರ್ತಾಳೆ. ಅವಳು ಮಾತಾಡೋದೇ ಒಂದು ಚಂದ. 9:30 ಅವಳು ಸ್ಕೂಲಿಗೆ ಹೋಗ್ಬಿಟ್ಟು 12:30ವರೆಗೂ ಮನೆ ಬಿಕ್ಕೋ ಅಂತಿರುತ್ತೆ. ಮತ್ತೆ ಬಂದಮೇಲೆ ಮತ್ತೆ ಅದೇ ಶುರು. ಈವ್ನಿಂಗ್ ಅವಳು ಮಲಗೋವರೆಗೂ ನಿಲ್ಸೋದಿಲ್ಲ, ಮಾತಾಡ್ತಾನೆ ಇರ್ತಾಳೆ. ಸೊ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಟಿಫನ್ ಏನಿದೆ ಅಂತ ನೋಡೋಕೆ ಹೋದೆ. ಇವತ್ತು ಟಿಫನ್ ಬಂದು ಚಪಾತಿ ಮತ್ತು ಅಮ್ಮ ಬೀಟ್ರೂಟ್ ಪಲ್ಯ ಮಾಡಿದರು. ಸೊ ಆಲ್ರೆಡಿ ಟೈಮ್ ಬಂದು 9:30 ಆಗಿತ್ತು. ಸೊ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಆಯಿತು, ನಂದು ಟಿಫನ್ ಆಯಿತು. ಈಗ ಸೊ ಆಯಿಲ್ ಮಸಾಜ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಬೇಕು. ಸೊ ಗೊಂಬೆನ ಈಗ ಅಮ್ಮ ಕರ್ಕೊಂಡು ಸ್ಕೂಲಿಗೆ ಬಿಟ್ಬಿಟ್ಟು ಬರೋದಕ್ಕೆ. ಪಾಪುಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ವಿ. ಸೊ ಅವಳು ಸ್ನಾನ ಮಾಡಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ನೀವು ನೋಡ್ತಿರ್ಬೋದು ನಾನೊಂದು ಕ್ರೀಮ್ ಅಷ್ಟೇ, ಅಂದರೆ ಫೇಸ್ ಕ್ರೀಮು ಪಾನ್ಸ್ ಫೇಸ್ ಕ್ರೀಮ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಅದಾದಮೇಲೆ ಒಂದು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ ಫೇಸಿಗೆ. ನಾನು ಜಾಸ್ತಿ ಏನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ನಾನೆಲ್ಲ ರೆಡಿಯಾಗಿ ಎಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು ಆಲ್ರೆಡಿ 12:20 ಆಗಿಬಿಟ್ಟಿರುತ್ತೆ. ಸೊ ಇನ್ನು 10 ಮಿನಿಟ್ಸಲ್ಲಿ ನಮ್ಮ ಗೊಂಬೆ ಬಂದೇ ಬಿಡ್ತಾಳೆ. ರೆಸ್ಟ್ ಎಲ್ಲಿ ತೊಗೊಳೋದು, ನಮ್ಮ ಗೊಂಬೆ ಬಂದಮೇಲೆ ನನಗೆ ಕೆಲಸ ಶುರು. ಮತ್ತು ಅಷ್ಟೊತ್ತಿಗೆ ಪಾಪು ಮಲಗಿದ್ಲು, ಗೊಂಬೆನು ಬಂದು ಅವಳು ಆಗಲೇ ಹೋಮ್ವರ್ಕ್ ಬರೋಕ್ಕೆ ಶುರು ಮಾಡಿಕೊಂಡ್ಳು. ಕೆಮ್ಮಿಗೆ ಒಂದು ರಸಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ರಸಮ್ ರೆಸಿಪಿನ ನೋಡಿ. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಒಂದು ಟೊಮೆಟೊ, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು. ಹಸಿಮೆಣ್ಸಿಕಾಯಿ 2 ತೊಗೊಳ್ಳಿ, ಒಣಮೆಣ್ಸಿನ್ಕಾಯಿ 2 ತೊಗೊಳ್ಳಿ ಸಾಕು. ಅಲ್ಲಿ 3 ತೊಗೊಂಡು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಸೊ ಅದೆಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಗ್ಗರಣೆಗೆ ಟೊಮೊಟೊ, ಬ್ಯಾಡಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೀನಿ ಮತ್ತು ರುಬ್ಬಿರೋ ಪೇಸ್ಟು. ಏನಿಲ್ಲ, ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಇಂಗು, ಕರಿಬೇವು ಮತ್ತು ಟೊಮೊಟೊ ಹಾಕ್ಕೊಂಡು ಫೈನ್ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಆ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಬಿಟ್ಟು ಅರಿಶಿನ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ. ಚೆನ್ನಾಗಿರುತ್ತೆ. ಕೆಮ್ಮು ನೆಗಡಿ ಇರೋರಿಗೆ ಸೂಪರಾಗಿರುತ್ತೆ. ನಾನು ನೋಡ್ಬೋದು ನೀವು ಇಲ್ಲಿ ನನ್ನ ಮಧ್ಯಾಹ್ನ ಊಟ ಅನ್ನ ಮತ್ತು ರಸಮ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಈವ್ನಿಂಗ್ ನನ್ನ ಮಗಳಿದ್ಲು, ಅವ್ರ ಜೊತೆ ಒಂದು ಸ್ವಲ್ಪ ಆಟ. ಮತ್ತು ಈವ್ನಿಂಗ್ ಒಂದು 5 o'clockಗೆಲ್ಲ ಟೀ ತೊಗೊಂಡೆ. ಟೀಗೆ ಸ್ವಲ್ಪ ರಸ್ಕ್ ಹಚ್ಕೊಂಡು ತಿಂದೆ. ಸೊ ಫೀಡ್ ಮಾಡಿಸ್ತಿರ್ತೀವಲ್ಲ ಸ್ವಲ್ಪ ಹೊಟ್ಟೆ ಇರುತ್ತೆ. ಸೊ ಹಾಗಾಗಿ ನಾನು ಈವ್ನಿಂಗ್ ರಸ್ ತೊಗೊಂಡು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೀನಿ. ನೋಡ್ಬೋದು ಟೈಮ್ ಬಂದು ಆಲ್ರೆಡಿ 7:45 ಆಗಿದೆ. ಮಲಗಿಲ್ಲ. ಒಂದ್ಸರಿ ಎದ್ದರೆ ಅವಳು ರಾತ್ರಿವರೆಗೂ ಮಲಗಲ್ಲ. ಸೊ ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತೀನಿ. ಅಪ್ಪ ಬರೋವರೆಗೂ. ಅಪ್ಪ ಬಂದು ಅವ್ರ ಕೈ ಕೊಟ್ಟು ಊಟ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.